ಇನ್ನು ನಮ್ಮ ಜನರಿಗೆ ಅದು ಏನು ತೊಂದರೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ನೀವು ಎಂಥ ಕೆಟ್ಟ ಸ್ಥಿತಿನಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಏನಾದರೂ ಅಪಾಯಗಳಾಗುತ್ತಾ, ಗುಡ್ಡ ಕುಸಿಯುತ್ತಾ, ಏನಾದರೂ ತೊಂದರೆ ಆಗುತ್ತಾ, ಈ ರೀತಿ ಭಯ ಆತಂಕ ಇರುವಂಥ ಸಂದರ್ಭದಲ್ಲೇ ಮೋಜು ಮಸ್ತಿ ಜನರದು. ಏನು ಹೇಳ್ತೀರಿ ಹುಚ್ಚಾಟಗಳು, ಫಾಲ್ಸ್ ಬಂಡೆಗಳ ಮೇಲೆ ನಿಂತ್ಕೊಳ್ಳೋದು, ಈ ಸೆಲ್ಫಿ, ಡ್ಯಾನ್ಸು, ರಸ್ತೆ ಮಧ್ಯೆ ವಾಹನ ನಿಲ್ಲಿಸೋದು, ಡ್ಯಾನ್ಸ್ ಹೊಡೆಯೋದು. ಈ ಕಡೆಯಿಂದ ಹೋಗ್ತಿರುವಂಥ ವೆಹಿಕಲ್ಗಳಿಗೆ ದಾರಿ ಇರಲ್ಲ ನೋಡಿ. ಏನಾದರೂ ಒಂದು ಚೂರು ಜಾರಿದರೆ ಇವ್ರನ್ನ ಹುಡುಗಕ್ಕೆ ಮತ್ತೆ NDRF ತಂಡನೇ ಬರಬೇಕು. ನನಗೆ ಜನರ ಮನಸ್ಥಿತಿನೇ ಹಿಂಗೆ ಬಿಡಿ ನೋಡಿ. ಇವ್ರಿಗೇನಾದರೂ ಜವಾಬ್ದಾರಿ ಇರಬಹುದಾ? ಕ್ಷಣದಲ್ಲಿ ಹೀರೋ ಆಗುವಂಥ ಹುಚ್ಚು, ತಿಕ್ಕಲ್ತನ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನೋಡಿ. ಈ ಕಡೆಗೆ ಡ್ಯಾನ್ಸು, ಮೋಜು ಮಸ್ತಿ, ಕಾರ್ ನಿಲ್ಲಿಸ್ಕೊಂಡು ನೋಡಿ ಡ್ಯಾನ್ಸು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಪಾಪ ಮಾಡಬೇಕು. ಮಳೆ ಇವ್ರಿಗೋಸ್ಕರನೇ ಬಂದಿರೋದು. ಮಳೆ ಬಂದಿರೋದೇ ಇವರು ಡ್ಯಾನ್ಸ್ ಮಾಡಲಿ ಅಂತ, ಹಂಗಾಗಿ ಡ್ಯಾನ್ಸ್ ಮಾಡಲೇಬೇಕು ಅವರು. ಇನ್ನು ಈ ಕಡೆಗೆ ಒಬ್ಬ ಮಹಾನ್ ಸಾಹಸಿ, ಅಲ್ಲೊಂದು ಜನ ಯಾರೋ ಇರಬೇಕು, ಅವ್ರ ಹತ್ರ ದೊಡ್ಡಸ್ಗೆ ಮಾಡೋಕ್ಕೋಸ್ಕರ ಹತ್ತದ ಹಿಂಗೆ. ನಾನು ನೋಡಿ, ನಾನು ಏನು ಹೆದರಲ್ಲ, ಹೆಂಗೆ ಹತ್ತೀನಿ ನೋಡಿ ಅಂತ. ಜಾರ್ತು ಅಂದರೆ ನೆಗೆದು ಬಿದ್ದ ಅಂತ ಅರ್ಥ. ನಾನು ಈ ನೇರವಾಗಿ ಹೊಣೆ ಮಾಡುವಂಥದ್ದು ಸಂಬಂಧಪಟ್ಟಂಥ ವ್ಯವಸ್ಥೆಗೆ, ಪೊಲೀಸರ ಮೇಲೆ ನಾನು ಹೇಳೋದು. ಈ ರೀತಿ ಮಾಡ್ತಾರಲ್ಲ, ಇವ್ರನ್ನ ಒದ್ದೊಳಗಡೆ ಹಾಕಿಬಿಡಿ, ಒಂದಷ್ಟು ಜನರಿಗೆ ಶಿಕ್ಷೆ ಕೊಡಿ. ಒಂದಷ್ಟು ಜನರಿಗೆ ಯಾಕೆ ಇವರು ಈ ರೀತಿ ಮೋಜು ಮಸ್ತಿ ಮಾಡ್ತಾರೆ ಹೇಳಿ ನನಗೆ. ಜಿಲ್ಲಾಡಳಿತ ಮುಲಾಜಿಲ್ದೇ ಕ್ರಮ ತಗೋಬೇಕ್ರಿ, ಇಲ್ಲಾಂದ್ರೆ ಆಗಲ್ಲ. ಇಲ್ಲ ಅಂದರೆ ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ನಾವಿವಾಗ ಚಾರ್ಮಡಿ ಘಾಟ್ನಲ್ಲಿದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿ 73ರ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ಪ್ರಮುಖ ಒಂದು ಘಾಟ್ ಆಗಿರುವಂಥದ್ದು. ಇಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ ಅಂತೇಳಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಒಂದು ಕಡೆ ಧಾರಾಕಾರವಾಗಿ ಮಳೆ ಕೂಡ ಸುರಿತಾ ಇರುವಂಥದ್ದು, ಮತ್ತೊಂದು ಕಡೆ ದಟ್ಟ ಮಂಜು ಕೂಡ ಆವರಿಸಿರುವಂಥದ್ದು. ಜೊತೆಗೆ ಏನು ಕೃತಕವಾಗಿ ಜಲಪಾತಗಳು ಸೃಷ್ಟಿಯಾಗಿದೆ. ಈ ಒಂದು ಜಲಪಾತಗಳನ್ನು ನೋಡಲಿಕ್ಕೆ ಅಂತೇಳಿ ಪ್ರವಾಸಿಗರು ಏನು ಜಲಪಾತಗಳ ಬಳಿ ಕಾರನ್ನು ನಿಲ್ಲಿಸ್ತಾ ಇರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಒಂದು ಕಡೆ ಮಳೆ, ಮತ್ತೊಂದು ಕಡೆ ದಟ್ಟ ಮಂಜು, ಜೊತೆಗೆ ಪ್ರವಾಸಿಗರ ವಾಹನಗಳಿಂದಾಗಿ ಏನು ಸಾಕಷ್ಟು ಒಂದು ಪರದಾಟವನ್ನು ಪಡ್ತಾ ಇರುವಂಥದ್ದು. ಏನು ಚಾರ್ಮಡಿ ಘಾಟ್ ಏನಿದೆ, ಇದು ಸಂಪೂರ್ಣವಾಗಿ ಕಿರಿದಾದ ಪ್ರಪಾತಗಳಿಂದ ಕೂಡಿರುವಂತಹ ರಸ್ತೆ. ಇಲ್ಲಿ ಸ್ವಲ್ಪ ಚಾಲಕ ಯಾಮಾರಿದ್ರೂ ಕೂಡ ಏನು ಪ್ರಪಾತಕ್ಕೆ ಬೀಳುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಸುರಕ್ಷತೆಯಿಂದಾಗಿ ಏನು ವಾಹನವನ್ನು ಚಲಾವಣೆ ಮಾಡಬೇಕು. ಜೊತೆಗೆ ದಟ್ಟ ಮಂಜಿರುವಂಥದ್ದು, ಏನು ಮುಂದೆ ಬರುವ ವಾಹನಗಳು ಕೂಡ ಕಾಣದೇ ಇರುವಂತಹ ಮಟ್ಟಕ್ಕೆ ದಟ್ಟ ಮಂಜು ಆವರಿಸಿದೆ. ಜೊತೆಗೆ ರಣ ಮಳೆ ಕೂಡ ಈ ಒಂದು ಭಾಗದಲ್ಲಿ ಸುರಿಯುತ್ತೆ. ಹಾಗಾಗಿ ಚಾಲಕರು ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಜಾಗೃತೆಯಿಂದ ವಾಹನವನ್ನ ಚಾಲನೆಯನ್ನ ಮಾಡಬೇಕು. ಪ್ರಮುಖವಾಗಿ ಈ ಒಂದು ಘಾಟ್ ಏನಿದೆ, ಇದು ಸಾಕಷ್ಟು ತಿರುವುಗಳಿಂದ ಕೂಡ ಕೂಡಿರುವಂಥದ್ದು. ಈ ಒಂದು ಘಾಟ್ನಲ್ಲಿ ಮಳೆಗಾಲದಲ್ಲಿ ಚಾಲಕ ತನ್ನ ಜಾಗೃತೆಯನ್ನ ಎಷ್ಟು ಉಪಯೋಗಿಸ್ಕೊಳ್ತಾರೆ ಅಷ್ಟು ಕೂಡ ಹುಷಾರು ಅನ್ನೋದು TV9ನ ಕಳಕಳಿ. ಜೊತೆಗೆ ಈ ಮಂಜೇನಿದೆ, ಇದು ಸಾಕಷ್ಟು ಪ್ರಮಾಣದಲ್ಲಿ ದಟ್ಟವಾಗಿ ಹರಡಿರುವಂಥದ್ದು. ಜೊತೆಗೆ ಈ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ, ವಾಹನಗಳನ್ನ ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಜೊತೆಗೆ ಎದುರಿಂದ ಬರುವಂತಹ ವಾಹನಗಳು ಕೂಡ ಕಾಣಲ್ಲ. ಜೊತೆಗೆ ಏನು ಚಾರ್ಮಡಿ ಘಾಟ್ನಲ್ಲಿ ಸೃಷ್ಟಿಯಾಗಿರುವಂತಹ ಕೃತಕ ಜಲಪಾತ ಏನಿದೆ, ಅದರ ಮುಂಭಾಗ ರಸ್ತೆಯಲ್ಲೇ, ನಡು ರಸ್ತೆಯಲ್ಲೇ ಪ್ರವಾಸಿಗರು ಏನು ಡ್ಯಾನ್ಸ್ ಮಾಡುವಂಥದ್ದು, ಜೊತೆಗೆ ಏನು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದು ಮಾಡ್ತಾರೆ. ಆದರೆ ಎದುರಿಂದ ಬರುವಂತಹ ವಾಹನಗಳಿಗೆ ಅಲ್ಲಿರುವಂತಹ ಪ್ರವಾಸಿಗರು ಕಾಣಿಸಲ್ಲ. ಅದರಿಂದಾಗಿ ಸಾಕಷ್ಟು ಪ್ರವಾಸಿಗರು ಕೂಡ ಜಾಗೃತಿಯನ್ನು ವಹಿಸಬೇಕು. ಜೊತೆಗೆ ವಾಹನ ಸವಾರರು ಕೂಡ ಜಾಗೃತಿಯನ್ನು ವಹಿಸಬೇಕು. ಇಲ್ಲಿ ಸಂಭವಿಸ್ತಾ ಇರುವಂತಹ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಬೇಕು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಒಂದು 4 ಜನಕ್ಕೆ ಹಿಡಿದು ಜಡಿದು ಒಂದಷ್ಟು ನೀವು ವಿಡಿಯೋ ಮಾಡಬೇಕು. ಪೊಲೀಸರು ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ರೀತಿ ನಾವು ಕುಣಿದು ಕುಪ್ಪಳಿಸ್ತಾ ಇದ್ವಿ, ಪೊಲೀಸರು ನಮ್ಮನ್ನು ಹಿಡ್ಕೊಂಬಂದಿದ್ದಾರೆ, ನಮಗೆ ದಂಡ ಹಾಕಿದ್ದಾರೆ, ನಮ್ಮ ಸ್ಥಿತಿ ನಿಮಗೂ ಬರಬಾರದು, ಏನಾದರೂ ಹೆಚ್ಚು ಕಡಿಮೆ ಆದರೆ ಕೇಸ್ ಕೂಡ ದಾಖಲು ಮಾಡ್ತಾರೆ, ನೀವು ಯಾರೋ ಹಂಗೆ ಮಾಡಬೇಡಿ ಅಂತ ಒಂದಿಷ್ಟು ಹರಿದಾಡಲಿ. ಅದು ಎಲ್ಲ ಕಡೆಗೆ ಹರಿದಾಡ್ತು ಅಂತ ತಿಳ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಆವಾಗ ಯಾರೂ ಕೂಡ ಈ ರೀತಿ ಹುಚ್ಚಾಟ ತೋರಿಸಲ್ಲ. ಯಾರೋ ಒಬ್ಬ ರಸ್ತೆ ನಡುವೆ ಕಾರ್ ನಿಲ್ಲಿಸಿ ಹೋಗ್ತಾ ಇದ್ದಾನೆ, ಅವ್ರ ಅಪ್ಪನ ಮನೆ ಜಾಗ ನೋಡಿ ಚಾರ್ಮಡಿ ಘಾಟು, ಪಾಪ ನಿಲ್ಲಿಸ್ತಾರೆ. ಎಲ್ಲ ಕಡೆ ಕುಡಿಬೋದು ಅವರು, ಯಾಕಂದರೆ ಅವ್ರದ್ದೇ ಜಾಗ ಇದೆ ಎಲ್ಲದೂ ಕೂಡ, ಮಳೆ ಬಂದಿರೋದೇ ಅವ್ರಿಗೋಸ್ಕರ. ಈ ರೀತಿ ಹುಚ್ಚುತನಗಳನ್ನು ಮಾಡಿದ್ರೆ ಇದಕ್ಕೆ ಒಳ್ಳೆ ಮಾತಿಂದ ಹೇಳಿದ್ರೆ ಕೇಳಲ್ಲ ನಮ್ಮವರು.
ಅದಕ್ಕೇನಪ್ಪ ಅಂದರೆ ಪೊಲೀಸರು ಕೇಸ್ ಹಿಡಿಬೇಕು. ಅವಾಗೆಲ್ಲವೂ ಕೂಡ ಸುಸೂತ್ರ ಸಲೀಸು ಅದನ್ನು ಮಾಡಲಿ ಪೊಲೀಸರು.